ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಈ ಪೋರ್ಚುಲಕ ಮತ್ತು ಪರ್ಸ್ಲೈನ್ ಗಿಡದಲ್ಲಿ ಹೂಗಳು ಜಾಸ್ತಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಪೋರ್ಚುಲಕ ಪರ್ಸ್ಲೈನಲ್ಲಿ ಈಗ ಹೂವಿನ ಸೀಸನ್ ಇದೆ. ಈ ಟೈಮಲ್ಲಿ ತುಂಬ ಹೂವು ಚೆನ್ನಾಗಿ ಬಿಡುತ್ತೆ. ಇದರಲ್ಲಿ ಸುಮಾರು ಕಲರ್ ಬರುತ್ತೆ. ನನ್ನ ಹತ್ರ ಒಂದು 5-6 ವೆರೈಟಿ ಇದೆ. ಆಮೇಲೆ ಸಿಂಗಲ್ ಪೆಟಲ್, ಡಬಲ್ ಪೆಟಲಲ್ಲೂ ಬರ್ತವೆ. ಇವು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. 4-5 ಗಂಟೆಗೆಲ್ಲ ಇದು ಹೂವು ಬಾಡೋಗ್ಬಿಡುತ್ತೆ. ಬೆಳಗ್ಗೆ 9 ಗಂಟೆಗೆಲ್ಲ ಇದು ಹೂವು ಓಪನ್ ಆಗುತ್ತೆ. ಆ ಥರದ ಹೂವಿನ ಗಿಡ ಇದು. ಆದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ. ಇನ್ನೂ ಹೂ ಬಂದಿಲ್ಲ ಅನ್ನೋರು ಇದರಲ್ಲಿ ಹೂ ಬರಬೇಕು ಅಂದರೆ ನಾವು ಏನನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತು. ಇದಕ್ಕೆ ಮೊದಲನೇದಾಗಿ ಏನಂದರೆ, ನೀವು ಮಣ್ಣನ್ನು ರೆಡಿ ಮಾಡಬೇಕಾದ್ರೆ ಪೋರಸ್ ಆಗಿರುವಂಥ ಮಣ್ಣನ್ನು ರೆಡಿ ಮಾಡ್ಕೋಬೇಕು. ಆದಷ್ಟು ಮರಳನ್ನು ಮಿಕ್ಸ್ ಮಾಡಿ ಆ ಥರದ ಮಣ್ಣನ್ನು ಯೂಸ್ ಮಾಡಬೇಕಾಗತ್ತೆ ಇದಕ್ಕೆ. ಇನ್ನು ನೆಕ್ಸ್ಟು, ಇದು ಹ್ಯಾಂಗಿಂಗ್ ಪಾಟಲ್ಲೂ ಬರುತ್ತೆ, ಪ್ಲೇನ್ ಪಾಟ್ಗಳಲ್ಲೂ ಕೂಡ ಇದನ್ನು ನಾವು ಹಾಕ್ಕೋಬೋದು. ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೂಗಳು. ಇನ್ನು ಎರಡನೇದು, ಇದಕ್ಕೆ ಬಿಸಿಲು ಜಾಸ್ತಿ ಬೇಕು. ಬಿಸಿಲು ಎಷ್ಟು ಬೀಳುತ್ತಲ್ಲ ಅಷ್ಟು ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ. ಆದಷ್ಟು ಬಿಸಿಲಿಗೆ ಈ ಗಿಡನ ಇಡಿ. ಆಮೇಲೆ ಇನ್ನೊಂದೇನೆಂದರೆ, ಇದಕ್ಕೆ ನೀರು ಜಾಸ್ತಿ ಆಗಬಾರ್ದು. ಯಾಕಂದರೆ ಇದ್ರ ಎಲೆಗಳಲ್ಲಿ ನೀರಿನ ಅಂಶ ಇರುತ್ತೆ. ಸಕ್ಯುಲೆಂಟ್ ಜಾತಿಗೆ ಸೇರಿರುವಂಥದ್ದಿದು. ಹೀಗಾಗಿ ನೀರನ್ನು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ನಾವು ಮರಳನ್ನು ಮಿಕ್ಸ್ ಯಾಕೆ ಮಾಡಬೇಕು ಅಂದರೆ, ನೀರು ನಿಂತ್ಕೋಬಾರ್ದು ಮಣ್ಣಲ್ಲಿ. ಆ ರೀತಿಯಾದಂಥ ಮಣ್ಣು ರೆಡಿ ಆದರೆ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ನೀರು ಕೂಡ ಅಷ್ಟೇ ಸ್ವಲ್ಪ ಕಮ್ಮಿ ಹಾಕಬೇಕು. ಇನ್ನು ಎರಡನೇದಾಗಿ ಇದಕ್ಕೆ ಫರ್ಟಿಲೈಸರು ನೋಡಿ, ನಾನಿಲ್ಲಿ ಬೂದಿನ ತೊಗೊತಾ ಇದ್ದೀನಿ. ಬೂದಿ ಇದಕ್ಕೆ ತುಂಬ ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೂದಿ ಹಾಕೋದ್ರಿಂದ 2 ರೀತಿಯಾದಂಥ ಯೂಸಸ್ ಇದೆ. ಒಂದು, ಇದರಲ್ಲಿ ಮಿಲಿಬಗ್ಸ್ ಆಗುತ್ತೆ. ಮಿಲಿಬಗ್ಸ್ ಆದರೆ ಈ ಒಂದು ಬೂದಿನ ಹಾಕಿದ್ರೆ ಮಿಲಿಬಗ್ಸ್ ಹೊರಟೋಗುತ್ತೆ. ಇನ್ನು ಎರಡನೇದು, ಇದ್ರ ಪೊಟ್ಯಾಷಿಯಮ್ ರಿಚ್ ಆಗಿರುವಂಥದ್ದು. ಇದನ್ನು ನಾವು ನೀರಲ್ಲಿ ಹಾಕಿ ಅಥವಾ ಈ ರೀತಿ ಪುಡಿನ ಬೂದಿನ ನಾವು ಪಾಟ್ ಒಳಗಡೆ ಉದುರಿಸಿದ್ರೆ ಈ ಮಿಲಿಬಗ್ಸೂ ಹೋಗುತ್ತೆ, ನಮಗೆ ಫರ್ಟಿಲೈಸರ್ ಕೂಡ ರೆಡಿ ಆಗುತ್ತೆ. ಯಾಕಂದರೆ ಪೊಟ್ಯಾಷಿಯಮ್ ರಿಚ್ ಆಗಿರೋದ್ರಿಂದ ಇದರಿಂದ ಹೂಗಳು ಜಾಸ್ತಿ ಬರುತ್ತೆ. ನೀವು ಆದಷ್ಟು ಈ ಒಂದು ಬೂದಿನ ಇದಕ್ಕೆ ಯೂಸ್ ಮಾಡಿ. ನೀವು ಕಟ್ಟಿಗೆಯಿಂದ ಮಾಡಿರುವಂಥದ್ದಾದರೂ ಇರ್ಬೋದು, ಅಥವಾ ನೀವು ಕುಳ್ಳನ್ನು ತಗೊಂಡು ಅದನ್ನ ಸುಟ್ಟುಬಿಟ್ಟು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಲೀಟ್ರ್ ನೀರಿಗೆ 1 ಚಮಚದಷ್ಟು ಬೂದಿನ ಹಾಕ್ತಾಯಿದ್ದೀನಿ. ಇದನ್ನೂ ಕೂಡ ಹಾಕೋಬೋದು. ಇದನ್ನು ಒಂದು ಸಾರಿ ನೀವು ಯೂಸ್ ಮಾಡಿ, ಹೂಗಳು ಬಂದೇ ಇಲ್ಲ ಅನ್ನೋ ಗಿಡದಲ್ಲೂ ಕೂಡ ಹೂ ಬರುತ್ತೆ. ಅಷ್ಟು ಒಳ್ಳೆಯದಂಥ ಫರ್ಟಿಲೈಸರ್ ಇದು. ಇದನ್ನು ಈ ಪೋರ್ಚುಲಕ ಪರ್ಸ್ಲೈನ್ಗೆ ನೀವು ಯೂಸ್ ಮಾಡಿ ನೋಡಿ. ಒಂದು 15 ದಿನದ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇದ್ರದ್ದು. ಯಾಕಂದರೆ ಇದು ಆರ್ಗ್ಯಾನಿಕ್ಕಾಗಿ ನಾವು ಗಾರ್ಡನಿಂಗ್ ಮಾಡ್ದಂಗೂ ಆಗುತ್ತೆ, ಆರ್ಗ್ಯಾನಿಕ್ಕಾಗಿ ನಾವು ಬೆಳೆದಂಗಿರುತ್ತೆ. ನೀವು ತರಕಾರಿ ಗಿಡಕ್ಕೂ ಕೂಡ ಈ ಒಂದು ಫರ್ಟಿಲೈಸರ್ನ ಬೆಳೆಸ್ಬೋದು. ಈ ಥರ ಹೂವಿನ ಗಿಡಗಳಿಗೆ ಹಾಕಿದ್ರೆ, ಅದರಲ್ಲೂ ಪರ್ಸ್ಲೈನ್ ಮತ್ತು ಪೋರ್ಚುಲಕ ಗಿಡಗಳಿಗೆ ತುಂಬಾ ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಸಿಗುವಂಥದ್ದನ್ನು ನಾವು ಯೂಸ್ ಮಾಡಿಕೊಂಡು ಈ ರೀತಿ ಗಾರ್ಡನಿಂಗ್ ಮಾಡಿದ್ರೆ ನಮ್ಮ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹೂಗಳು ಬಂದರೆ ನಮ್ಮ ಮನಸ್ಸಿಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ ಗಾರ್ಡನಿಂಗ್ ಬಂದಾಗ. ಈ ಒಂದು ನಾನು ಹೇಳಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.